ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಓಟಿನ ಹಕ್ಕಿಗಾಗಿ, ಶಿಕ್ಷಣದ ಹಕ್ಕಿಗಾಗಿ, ಉದ್ಯೋಗದ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ನಾಯಕನನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ಏನ್ ಮಾಡ್ಬೇಕಾಗಿತ್ತು ದೇಶ? ಬಾಬಾ ಸಾಹೇಬ್ರೆ, ನೀವು ಎಲೆಕ್ಷನ್ ನಿಲ್ಬೇಡ್ರಿ, ನೀವು ನೇರವಾಗಿ ಪಾರ್ಲಿಮೆಂಟ್ ಬರ್ರಿ, ನೀವು ಬರೆದಿರ್ತಕ್ಕಂಥ ಸಂವಿಧಾನ ನೀವೇ ಜಾರಿ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು ದೇಶ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಬಾರಿ ಎಲೆಕ್ಷನ್ ನಿಂತಾಗ ಅವ್ರ ಎದುರುಗಡೆ ಒಬ್ಬ ಕನಿಷ್ಠ ವ್ಯಕ್ತಿಯನ್ನ ನಿಲ್ಲಿಸಿ 30,000 ವೋಟರ್ ಲಿಸ್ಟ್ ಇಂದ ಹೆಸರು ಡಿಲೀಟ್ ಮಾಡೋ ಮೂಲಕ ಬಾಬಾ ಸಾಹೇಬ್ರನ್ನ ಅನ್ಯಾಯದಿಂದ ಈ ದೇಶ ಸೋಲಿಸಿದೆ, ಈ ವ್ಯವಸ್ಥೆ ಸೋಲಿಸಿದೆ. ಬಂಧುಗಳೇ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಸೋತೇವಂದ್ರೆ 5 ವರ್ಷ ಮನುಷ್ಯಾಗ ಮಂದಿ ಮೇಲೆ ಇಡೀ ಶಾಪ ಹಾಕ್ತೇವೆ ನಾವು. ಈ ದೇಶಕ್ಕೆ ಹಣೆ ಬರವನ್ನ ಬರೆದುಕೊಟ್ಟು ಸಂವಿಧಾನ ಬರೆದುಕೊಟ್ಟಂತ ಬಾಬಾ ಸಾಹೇಬರು ಅದೇ ಅವರೇ ಎಲೆಕ್ಷನ್ ನಿಂತಾಗ ಹೀನಾಯವಾಗಿ ಸೋಲಿಸಿದೀವಿ ನಾವು. ಈ ದೇಶದ ವ್ಯವಸ್ಥೆಯನ್ನ ಹೇಗೆ ನಾವು ಧಿಕ್ಕರಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಂಧುಗಳೇ. ಅಷ್ಟೇ ಅಲ್ಲ, ಅದಾದ ನಂತರನೇ ಮತ್ತೊಮ್ಮೊಂದು ಬೈ ಎಲೆಕ್ಷನ್ ನಿಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಗ್ಲೂ ಕೂಡ ಬಾಬಾ ಸಾಹೇಬ್ರನ್ನ ಹೀನಾಯವಾಗಿ ಸೋಲಿಸಿದ್ದಾರೆ. ತಾಯಿದ್ದಾರೆ ಹುಟ್ಟದಾಗ ತಾಯಿಯನ್ನ ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು, ತಂದೆಯನ್ನ ಕಳ್ಕೊಂಡು, ಹೆಂಡತಿಯನ್ನ ಕಳ್ಕೊಂಡು, ಯಾರ ಸಲುವ ಕಷ್ಟಪಟ್ಟರು ಅವರೇ ಅವ್ರ ಮೇಲೆ ಚೂರಿ ಹಾಕಿದ್ರು. ಬಾಬಾ ಸಾಹೇಬ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ತಾಯಿದ್ರೆ ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದೂ ಕೂಡ ಹಿಂದೆ ಹಾಕಲಿಲ್ಲ. ಈ ದೇಶದ ಜನರ ವಿಮೋಚನೆಗಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರು. ತಾಯಿದ್ರೆ ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರು. ಅವರ ತ್ಯಾಗ ನಮ್ಗೆ ಅರ್ಥ ಆಗಬೇಕಾಗಿದೆ. ಅವರ ತ್ಯಾಗ ಅರ್ಥ ಆದಾಗ ಮಾತ್ರ ನಾವ್ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಗುತ್ತೆ. ತಾಯಿದ್ರೆ ಇಷ್ಟೊಂದು ನೋವಿನಲ್ಲಿ ಇದ್ದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯಲ್ಲಿ ಒಂದು ಸಂದೇಶವನ್ನ ಹೇಳ್ತಿ ಹೋಗಿದ್ದಾರೆ. ಆ ಸಂದೇಶವನ್ನ ಇಟ್ಕೊಂಡು ಇವತ್ತು ಮಕ್ಕಳು ನಿಮ್ಮ ಎದುರು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಜೀವನದ ಕೊನೆ ಗಳಿಗೆನಲ್ಲಿ ತಾಯಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು, ಚೀರ್ತಾ ಇದ್ರು. ಯಾರೇ ಬಂದ್ರು ಕೂಡ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಬಹಳ ದುಃಖದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಹಳ ನೋವಿನಲ್ಲಿದ್ರು ಅವರ ಜೀವನದ ಕೊನೆ ಗಳಿಗೆನಲ್ಲಿ. ಹಾಗೆ ಅಳ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ನಾನಕ್ ಚಂದ್ರತ್ತು ಹೋಗಿ ಕೇಳ್ತಾರೆ ಒಂದು ದಿನ, ಬಹಳ ಧೈರ್ಯ ಮಾಡಿ, ಬಾಬಾ ಸಾಹೇಬ್ರೆ, ನಾನು ನಿಮ್ಮನ್ನ ಬಹಳ ದಿನದಿಂದ ನೋಡ್ತಾ ಇದ್ದೀನಿ, ನೀವು ಒಬ್ಬೊಬ್ಬರೇ ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇರ್ತೀರಿ, ಚೀರ್ತಾ ಇರ್ತೀರಿ, ಯಾರೇ ಬಂದ್ರು ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ನಿಮ್ಮ ಅಂತರಂಗದ ನೋವೇನಿದೆ ಬಾಬಾ ಸಾಹೇಬ್ರೆ, ದಯವಿಟ್ಟು ನನಗಾದ್ರೂ ಕೂಡ ಹೇಳ್ರಿ ಅಂತ ಹೇಳಿ ಗೋಗರ್ದೆ ಬಾಬಾ ಸಾಹೇಬ್ರನ್ನ ಕೇಳ್ತಾರೆ. ಅವಾಗ ಕೇಳಿದಾಗ ಆ ನಾನಕ್ ಚಂದ್ರತ್ತುಗೆ ಬಾಬಾ ಸಾಹೇಬ್ರು ಹೇಳ್ತಾರೆ, ನೋಡ್ರತ್ತು, ನನ್ನ ಅಂತರಂಗದ ನೋವೇನಿದೆ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಯಾವುದೇ ಒಬ್ಬ ನಾಯಕ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ನಾನೊಂದು ಕನಸನ್ನ ಕಂಡಿದ್ದೆ ರತ್ತು. ಏನ್ ಕನಸಂದ್ರೆ, ನಾನು ಬಹಳ ಕಷ್ಟಪಟ್ಟು ವಿರೋಧಿಗಳ ಜೊತೆನೆ ಹೋರಾಟ ಮಾಡಿ ನನ್ನ ಜನರಿಗಾಗಿ ಓಟಿನ ಹಕ್ಕನ್ನ ತಂದುಕೊಟ್ಟೆ. ಆ ಓಟಿನ ಹಕ್ಕನ್ನ ಬಳಸಿಕೊಂಡು ಇವರು ಈ ದೇಶದ ಆಳು ವರ್ಗವಾಗ್ತಾರೆ. ಆಳು ವರ್ಗವಾಗುವ ಮೂಲಕ ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡುವ ಮೂಲಕ ಒಂದು ಪ್ರಬುದ್ಧ ಭಾರತವನ್ನ ಕಟ್ತಾರೆ ಅಂತ ನಾನು ಕನಸ್ಕೊಂಡಿದ್ದೆ. ಆ ಪ್ರಬುದ್ಧ ಭಾರತವನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು ಅಂತ ನನ್ನ ಆಸೆ ಆಗಿತ್ತು ರತ್ತು. ಈ ನನ್ನ ಆಸೆಯನ್ನ ನೆರವೇರಿಸ್ತಕ್ಕಂಥ ಯಾವುದೇ ಒಬ್ಬ ನಾಯಕ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ರತ್ತು, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಬಹಳಷ್ಟು ಅನೇಕ ಕಡೆ ಭಾಷಣಗಳಿಗೆ ಹೋಗ್ತಿದ್ರತ್ತು ನಾನು. ಅನೇಕ ದೂರದ ಹಳ್ಳಿಗಳಿಂದ ಅದು ಎಷ್ಟೋ ಜನ ಹೆಣ್ಣು ಮಕ್ಕಳಿಂದ ಅಂದ್ರೆ ನಡ್ಕೊಂಡು ಬಂದು ನನ್ನ ಭಾಷಣ ಕೇಳಕ್ ಬರ್ತಾರೆ. ಅದು ಯಾರು ಅಂಬೇಡ್ಕರ್ ಅಂತೇಳಿ ಎಲ್ಲರನ್ನ ಉದ್ಧಾರ ಮಾಡ್ತಾ ಇದಾರೆ ಅಂತೇಳಿ ನಾನು ಭಾಷಣ ಕೇಳಕ್ ಬರ್ತಾರತ್ತು. ಅವ್ರ ಕಾಲಲ್ಲಿ ಚಪ್ಪಲಿ ಇರಲ್ಲ, ಬಟ್ಟೆ ಆಗಿರುತ್ತೆ, ಮೈ ಬೇಕಿರುತ್ತೆ, ಊಟ ಮಾಡೋದು ಎಷ್ಟೋ ದಿನ ಆಗಿರುತ್ತೆ ರತ್ತು. ಅವ್ರು ನಾನು ನೋಡಿ ನನ್ನ ಕಳೆ ಕಿತ್ತು ಬರುತ್ತೆ ರತ್ತು. ಈ ಬಡ ರೈತರಿಗಾಗಿ ನಾನು ಏನು ಮಾಡಕ್ ಆಗ್ಲಿಲ್ಲ, ನಾನು ಹೊರಗಿನಲ್ಲಿ ನಾನು ಸತ್ತೋಗ್ತಾ ಇದ್ದೀನಿ ರತ್ತು. ಹೇಗಾದ್ರೂ ಮಾಡಿ ನನ್ನನ್ನ ಬದುಕಿಸ್ಕೋ ರತ್ತು, ಬದುಕಿಸ್ಕೋ ಅಂತ ಹೇಳಿ ಬಾಬಾ ಸಾಹೇಬರು ಹತ್ತು ನಾನಕ್ ರತ್ತು ಕೇಳ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗ್ಪುರಕ್ಕೆ ಹೋಗಿರ್ತಾರೆ. ತಾಯಿದ್ರೆ ಆ ನಾಗ್ಪುರದ ಒಂದು ಕಾರ್ಯಕ್ರಮ ಮುಗಿಸಿ ಬಾಬಾ ಸಾಹೇಬರು ಹೊರಗಡೆ ಬಂದಾಗ ಒಂದು 3 ಜನ ಬಹಳ ಬಡ ರೈತ ಹೆಣ್ಮಕ್ಳೇನಂದ್ರೆ ಬಾಗಿಲಲ್ಲಿ ನಿಂತಿರ್ತಾರೆ. ಆ ನಿಂತಿರ್ತಕ್ಕಂಥ ಹೆಣ್ಮಕ್ಳು ಬಾಬಾ ಸಾಹೇಬರು ಬಂದ ತಕ್ಷಣ ಸಣ್ಣದಾಗಿರ್ತಕ್ಕಂಥ ಹೂವಿನ ಹಾರಗಳನ್ನ ತಂದಿರ್ತಾರೆ. ಅದನ್ನ ಬಾಬಾ ಸಾಹೇಬರು ಕೊರಳಿಗೆ ಹಾಕಿ ಕಾಲ್ ಬೀಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೇಳ್ತಾರೆ ಆ ಹೆಣ್ಣು ಮಕ್ಕಳಿಗೆ, ಯಾಕ್ರಮ ನೀವು ಹೊರಗಡೆ ನಿಂತೀರಿ, ಕಾರ್ಯಕ್ರಮದ ಒಳಗಡೆ ಯಾಕೆ ಬಂದಿಲ್ಲ ಅಂತ. ಆಗ ಹೆಣ್ಮಕ್ಳು ಹೇಳ್ತಾರೆ, ಬಾಬಾ ಸಾಹೇಬ್ರೆ, ಒಳಗಡೆ ಕಾರ್ಯಕ್ರಮ ಬರೋರಿಗೆ ಫೀಸ್ ಇತ್ತು, ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ನಾವು ಅದಕ್ಕಾಗಿ ಹೊರಗೆ ನಿಂತೀವಿ. ನಮ್ಮ ಉದ್ಧಾರಕ್ಕೆ ನೀವು ಇದ್ದೀರಿ, ನಿಮ್ಮನ್ನು ನೋಡೋ ಭಾಗ್ಯ ನಮ್ಗೆ ಇವತ್ತಿತ್ತು, ಅದಕ್ಕಾಗಿ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅಂತ. ಸರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಮತ್ತೆ ಈ ಹೂವಿನ ಸರ ಹೆಂಗ್ ತಂದ್ರಿ ಅಂತ ಕೇಳ್ತಾರೆ. ಆಗ ಹೆಣ್ಮಕ್ಳು ಹೇಳ್ತಾರೆ, ನಾವು ದಿನಾಲು ಹುಲ್ಲು ಮತ್ತು ಕಟ್ಟಿಗೆ ಮಾರ್ ಬದುಕೋರಿದ್ದೀವಿ ಬಾಬಾ ಸಾಹೇಬ್ರೆ. ಇವತ್ತು ಮಾರಿರ್ತಕ್ಕಂಥ ಹುಲ್ಲು ಕಟ್ಟಿಗೆ ರೊಕ್ಕದಾಗ ಏನಂದ್ರೆ ನಾವು ನಿಮಗೆ ಹೂವಿನ ಸರ ತಂದಿವಿ, ನೀವು ನಮ್ ವಿಮೋಚಕರಿದ್ದೀರಿ, ನಿಮಗೆ ಗೌರವಿಸೋದು ನಮ್ ಕರ್ತವ್ಯ ಬಾಬಾ ಸಾಹೇಬ್, ಅದಕ್ಕಾಗಿ ಹೂವಿನ ಸರವನ್ನ ನಾವು ತಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಣ್ಣು ಮಕ್ಕಳು ನೋಡಿ ಕಣ್ಣೀರ್ ಹಾಕ್ತಾರೆ. ತಾಯಿದ್ರೆ ಕಣ್ಣೀರ್ ಹಾಕಿ ಬಾಬಾ ಸಾಹೇಬ್ರು ಅವತ್ತೇ ಹೆಣ್ಣು ಮಕ್ಕಳಿಗೆ ಪ್ರಮಾಣ ಮಾಡಿದ್ದಾರೆ, ಭಾಷೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಬಾಬಾ ಸಾಹೇಬ್ರು. ಏನ್ ಗೊತ್ತಾ,
ನೋಡ್ರಮ್ಮ, ನಾನಂತೂ ಹುಟ್ಟಿದ 6 ವರ್ಷಕ್ಕೆ ನನ್ನ ತಾಯಿನ ಕಳ್ಕೊಂಡಿದ್ದೀನಿ. ನನ್ನ ತಾಯಿ ಹೆಂಗಿದ್ರು ಅಂತ ಹೇಳು ನನಗೆ ನೆನಪಿಲ್ಲ. ಆದ್ರೆ ನಿಮ್ 3 ಜನಕ್ಕೆ ನನ್ನ ತಾಯಿ ಇದ್ದಾರೆ ಅಂತ ಹೇಳಿ ತಿಳ್ಕೊತೀನಿ. ಇವತ್ತು ನೀವೇನಿದು ಕಷ್ಟಪಟ್ಟಿಲ್ಲ, ಈ ಕಷ್ಟ ಇವತ್ತಿಗೆ ಸತ್ತು ಹೋಗ್ಬೇಕು. ಮುಂದಿನ ದಿನದಲ್ಲಿ ನಿಮ್ ಮಕ್ಕಳು ಎಲ್ಲರೂ ಕೂಡ ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ವಕೀಲು, ಜಡ್ಜ್ ಆಗಬೇಕು. ಹಂಗ ಮಾಡೇ ನಾ ಸತ್ತು ಹೋಗ್ತೀನಿ, ಅಲ್ಲಿ ತನಕ ನಾ ಸಾಯಿದ್ದು ನಾನು ನಿಮ್ಗೆ ಕೂಡ ಮಾತಂತ ಹೇಳಿದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿರ್ತಕ್ಕಂತ ತಾಯಂದ್ರಿಗೆ ಭಾಷೆ, ಆ ಭಾಷೆಯನ್ನ ನೆರವೇರಿಸೋ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ತಾಯಂದ್ರೆ. ಬಟ್ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಳ್ತಾ ನಾನಾಚಂದ್ರತ್ತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೋಡ್ರತ್ತು ನನ್ನ ಮೀಸಲಾತಿ ಫಲ ಉಂಡು ಕೆಲವು ರಾಜಕಾರಣಿಗಳು ಸೃಷ್ಟಿಯಾದ್ರು, ಅವ್ರು ಏನಾದ್ರೂ ನನ್ನ ಜನರಿಗೆ ಉದ್ಧಾರ ಮಾಡ್ತಾರ ಅಂತ ಹೇಳಿ ನಾನು ಅನ್ಕೊಂಡ. ಆದ್ರೆ ಅವರೆಲ್ಲರೂ ಕೂಡ ಮೇಲ್ವರ್ಗದ ಪಾರ್ಟಿಗಳಲ್ಲಿ ಹೋಗಿ ಗುಲಾಮರಾದ್ರಂತೂ ಅವ್ರು ನನಗೆ ಮೋಸ ಮಾಡಿದ್ರು. ಇನ್ನು ನನ್ನ ಮೀಸಲಾತಿ ಫಲ ಉಂಡು ಕೆಲವು ನೌಕರಸ್ಥರು ಸೃಷ್ಟಿಯಾದ್ರು, ಅವ್ರು ಏನಾದ್ರು ನನಗೆ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡ ನನ್ನ ಜನರಿಗೆ. ಆದ್ರೆ ಅವರೆಲ್ಲರೂ ಕೂಡ ಸಿಟಿ ಸೇರಿ ನಮ್ಮ ಹೆಂಡ್ರು ಮಕ್ಕಳು ಅಂತ ಸ್ವಾರ್ಥಿಗಳಾದ್ರತ್ತು ಅವ್ರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು. ಇನ್ನು ನನ್ನ ಮೀಸಲಾತಿ ಫಲ ಉಂಡು ಕೆಲವು ವಿದ್ಯಾವಂತ ಯುವಕರು ಸೃಷ್ಟಿಯಾದ್ರು, ಅವ್ರು ಏನಾದ್ರೂ ಈ ಜನರಿಗೆ ಜಾಗೃತಿ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡ. ಆದ್ರೆ ಅವರೆಲ್ಲರೂ ಕೂಡ ಇರ್ರೆಸ್ಪಾನ್ಸಿಬಲ್ ಈಡಿಯಟ್ಸ್ ಆಗಿ ರಸ್ತೆ ಮೇಲೆ ಅಲಿತಾ ಇದ್ದಾರತ್ತು ಅವ್ರು ನನಗೆ ಮೋಸ ಮಾಡಿದ್ರು. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ರತ್ತು, ನನ್ನ ಜನರಿಗೆ ಸಾಧ್ಯವಾದ್ರೆ ನೀನು ಹೋಗಿ ಹೇಳು. ಇದು ನನ್ನ ಕೊನೆಯ ಸಂದೇಶ. ಏನಂದ್ರೆ, ನಾನ್ ಬಹಳ ಕಷ್ಟಪಟ್ಟು ನಾನು ವಿರೋಧಿಗಳ ಜೊತೆಗೆ ಹೋರಾಟ ಮಾಡಿ ಈ ವಿಮೋಚನಾ ರಥವನ್ನ ಇಲ್ಲಿ ಗೆಳತಂದು ನಿಲ್ಸಿದ್ದೀನಿ. ಸಾಧ್ಯವಾದ್ರೆ ಅವ್ರಿಗೆ ಮುಂದೆ ಹೋಗಕ್ ಹೇಳು, ಇಲ್ಲಾಂದ್ರೆ ಅದು ಎಲ್ಲಿ ನಿಂತಿದ್ದು ಅಲ್ಲೇ ನಿಲ್ಸಕ್ ಹೇಳೋರತ್ತು. ಯಾವುದೇ ಕಾರಣಕ್ಕೂ ಕೂಡ ಅದು ಹಿಂದೆ ಹೋಗಕ್ ಬಿಡಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪ್ರಾಣ ಬಿಟ್ಟಿರ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋಗಿರ್ತಕ್ಕಂಥ ಜವಾಬ್ದಾರಿ ಕರ್ತವ್ಯಗಳ